ನಮಸ್ತೆ, ನಾನು ನಿಮ್ಮ ಧನುಶ್ರೀ. ಒಂದು ರಿಯಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಲತಾ ಭಗವಾನ್ ಕಾರೆ ಮರೆಯೋಕೆ ಆಗದಂತ ಹೆಸರು. ಅಷ್ಟು ಇನ್ಸ್ಪಿರೇಷನ್ ಇವರ ಕತೆ. ಲತಾರವರು ಮಹಾರಾಷ್ಟ್ರದ ಪುಣೆ ಬಾರಾಮತಿ ಊರಿನಲ್ಲಿ ತನ್ನ ಗಂಡನ ಜೊತೆ ಜೀವನ ನಡೆಸ್ತಾ ಇರ್ತಾರೆ. ತುಂಬಾ ಕಡು ಬಡತನದ ಜೀವನ ಇವರದ್ದು. 2014ರಲ್ಲಿ ಲತಾರವರಿಗೆ 60 ವಯಸ್ಸಿದ್ದಾಗ ಅವರ ಗಂಡನಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆರೋಗ್ಯ ತುಂಬಾ ಹದಗೆಡುತ್ತೆ. ಆಗ ಲತಾರವರು ಗಂಡನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ ಚಿಕಿತ್ಸೆಗೆ 5,000 ರೂಪಾಯಿ ಖರ್ಚಾಗುತ್ತೆ ಅಂತ. ಕಡು ಬಡತನದಲ್ಲಿದ್ದ ಲತಾರವರಿಗೆ 5,000 ಎಲ್ಲಿಂದ ಬರಬೇಕು, ಏನ್ ಮಾಡ್ಬೇಕಂತ ತೋಚದೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಲತಾರವರಿಗೆ ಗೊತ್ತಾಗುತ್ತೆ, ಹತ್ತಿರದ ಒಂದು ಊರಿನಲ್ಲಿ ಮ್ಯಾರಥಾನ್ ನಡೀತಾ ಇದೆ, ಗೆದ್ದವರಿಗೆ 5,000 ರೂಪಾಯಿ ಬಹುಮಾನ ಅಂತ. ದೇವರೇ ದಾರಿ ತೋರಿಸಿದ ಅಂತ ಅಲ್ಲಿಗೆ ಹೋಗ್ತಾರೆ. ಆಯೋಜಕರು ಇವರನ್ನ ಓಡೋಕೆ ಬಿಡಲ್ಲ. ಯಾಕಂದ್ರೆ ಲತಾರವರು ಸೀರೆಯಲ್ಲಿ ಬಂದಿರ್ತಾರೆ, ಬರಿಗಾಲಲ್ಲಿ ಇರ್ತಾರೆ. ಕಡೆಗೂ ಆಯೋಜಕರು ಲತಾರವರಿಗೆ ಓಡೋಕೆ ಒಪ್ಪಿಗೆ ಕೊಡ್ತಾರೆ. ಲತಾರವರು ಓಡ್ತಾರೆ, ತಮ್ಮ ಶಕ್ತಿನೆಲ್ಲ ಹಾಕಿ ತನ್ನ ಗಂಡನ ಉಳಿಸೋಕೋಸ್ಕರ ಓಡ್ತಾರೆ. ತನಗಿಂತ ಚಿಕ್ಕವರನ್ನೆಲ್ಲ ಹಿಂದೆ ಹಾಕಿ ಗೆಲ್ತಾರೆ. ಆ ಹಣದಲ್ಲಿ ಗಂಡನಿಗೆ ಚಿಕಿತ್ಸೆ ಕೊಡಿಸ್ತಾರೆ, ಗಂಡನನ್ನ ಉಳಿಸ್ಕೊಳ್ತಾರೆ. ಇವರ ಜೀವನದ ಕಥೆಯ ಮೇಲೆ 2020ರಲ್ಲಿ ಮರಾಠಿ ಚಿತ್ರ ಕೂಡ ಬರುತ್ತೆ. ಅದಕ್ಕೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಈ ಕಥೆಯಿಂದ ಅರ್ಥ ಆಗೋದೇನೆಂದ್ರೆ, ಒಂದು ಹೆಣ್ಣು ತನ್ನ ಪ್ರೀತಿನ ಉಳಿಸ್ಕೋಬೇಕೆಂದ್ರೆ ಅದೆಷ್ಟೇ ವಯಸ್ಸಾಗಿರ್ಲಿ, ಅದೆಂಥದ್ದೇ ಸಂದರ್ಭ ಇರಲಿ, ಅದನ್ನೆಲ್ಲ ಮೀರಿ ಗೆಲ್ತಾಳೆ. ಪ್ರೀತಿಸಿದವರನ್ನ ಗೆಲ್ಲಿಸ್ತಾಳೆ. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಇಲ್ಲ. ಈ ರಿಯಲ್ ಸ್ಟೋರಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಮಸ್ಕಾರ.